ಅಬ್ದುಲ್ ಜಬ್ಬಾರ್ ತಲೆದಂಡ ಫಸ್ಟ್ ರಿಯಾಕ್ಷನ್ ಏನು? ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ನಾನು ಎಲ್ಲವನ್ನೂ ಕೂಡ ಮಾತನಾಡೋದಿಲ್ಲ, ನನಗೂ ಕೆಲ ರಿಪೋರ್ಟ್ ಬಂದಿದೆ. ಸೊ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ನಾನು ಅದನ್ನ ವೆರಿಫೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವರದಿ ಪಡೆದು ನಂತರ ಮಾತನಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿರುವಂತದ್ದು. ಎಲ್ಲವನ್ನೂ ಕೂಡ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ರಾಜೀನಾಮೆ ಕೊಟ್ಟಿದ್ದಾರೆ, ಹೌದು, ಅದನ್ನ ನಾನು ವೆರಿಫೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೆಲ ರಿಪೋರ್ಟ್ಸ್ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಫಸ್ಟ್ ರಿಯಾಕ್ಷನ್ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟ ನಂತರ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಫಸ್ಟ್ ರಿಯಾಕ್ಷನ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಟಿಕೆಟ್ ವಿಚಾರದಲ್ಲಿ ಒಂದು ಸ್ವಲ್ಪ ಕಾಂಗ್ರೆಸ್ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರ ಪಕ್ಷಕ್ಕೆ ರಾಜೀನಾಮೆ ನೀಡಿರಲಿಲ್ಲ ಅನ್ನುವಂಥದ್ದು ಒಂದಿತ್ತು. ಬಟ್ ಇದೀಗ ಫೈನಲಿ ಸ್ಪಷ್ಟವಾಗಿರುವಂಥದ್ದು. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೇಸರ ಕೂಡ ಇರುತ್ತೆ, ಅದನ್ನು ಕೂಡ ವ್ಯಕ್ತಪಡಿಸಿರ್ತಾರೆ. ಬಟ್ ಈಗ ಫೈನಲ್ ಆಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಡಿಕೆ ಶಿವಕುಮಾರ್ ಇದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಸೊ ನನಗೂ ಕೆಲವೊಂದು ರಿಪೋರ್ಟ್ಸ್ಗಳು ಬಂದಿದೆ, ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಸೊ ಎಲ್ಲವನ್ನೂ ಕೂಡ ವೆರಿಫೈ ಮಾಡಬೇಕು ಅಂತ ಹೇಳ್ತಿದ್ದಾರೆ ಡಿಕೆ ಶಿವಕುಮಾರ್. ರಾಜೀನಾಮೆ ಕೊಟ್ಟಿರೋದು ಹೌದು, ಬಟ್ ಎಲ್ಲವನ್ನೂ ಕೂಡ ನಾನು ಈ ಸಮಯದಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ಕಡೆ ಯಾರು ಕೂಡ ಊಹಿಸಿರಲಿಲ್ಲ, ಬಟ್ ಎಲ್ಲೋ ಒಂದು ಕಡೆ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಮಾತನಾಡಿರ್ತಾರೆ ಅಬ್ದುಲ್ ಜಬ್ಬಾರ್. ಸೊ ಮಾತನಾಡಿ ಸ್ವಲ್ಪ ಸಮಯದಲ್ಲೇ ಇವಾಗ ರಾಜೀನಾಮೆ ಅನ್ನುವಂತಹ ಹೊಸ ಪದ ಕೇಳಿ ಬರ್ತಾ ಇದೆ. ಸೊ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ? ಗ್ರೌಂಡ್ ರಿಪೋರ್ಟ್ ವಿಚಾರವಾಗಿಯೂ ಕೂಡ ಡಿಕೆ ಶಿವಕುಮಾರ್ ಇವತ್ತು ಒಂದು ಹೇಳಿಕೆಯನ್ನ ನೀಡಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಅಲ್ಲಿ ಏನ್ ಆಗ್ತಿತ್ತು ಅನ್ನುವಂತಹದ್ದು ಕೂಡ ನನಗೆ ಒಂದಿಷ್ಟು ರಿಪೋರ್ಟ್ ಬಂದಿದೆ. ಇನ್ನೂ ಕೂಡ ಸ್ಥಳೀಯ ಮುಖಂಡರ ಜೊತೆಗೆ ಒಂದಿಷ್ಟು ರಿಪೋರ್ಟ್ ಅನ್ನ ತರಿಸ್ಕೊಳ್ತೇನೆ. ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಅಂದ್ರೆ ಅವರ ಅಲ್ಪಸಂಖ್ಯಾತ ಘಟಕದ ಏನು ಅವರು ಪೋಸ್ಟ್ ಇತ್ತು, ಆ ಪೋಸ್ಟ್ಗೆ ರಾಜೀನಾಮೆ ಕೊಟ್ಟಿರುವಂತಹ ಕುರಿತಂತೆ ಒಂದು ರಾಜೀನಾಮೆ ಪತ್ರ ಅಡ್ಮಿಟ್ ಆಗಿದೆ, ಅದನ್ನ ವೆರಿಫಿಕೇಶನ್ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೇಳಿದ್ರು. ನಾ ಹಿಂದೆನೆ ಹೇಳಿದಂತೆ ಹೈಕಮಾಂಡ್ ನಾಯಕರು ಎಲ್ಲಿ ಸೂಚನೆ ಕೊಟ್ಟು ಅವರೇ ರಾಜೀನಾಮೆ ಕೊಡಿಸ್ತಾರೋ ಅನ್ನುವಂತಹ ಬೆನ್ನಲ್ಲೇ ಇದೀಗ ಈ ರಾಜೀನಾಮೆ ಪತ್ರವನ್ನ ಅವರು ಡಿಕೆ ಶಿವಕುಮಾರ್ ಅವರಿಗೆ ತಲುಪಿಸಿರುವಂತಹದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಂಡೆ ಗ್ರೌಂಡ್ ರಿಪೋರ್ಟ್ ನ ಆಧಾರದ ಮೇಲೆ ಕ್ರಮ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ರೋಜಾ, ರೈಟ್. ದೀಪಾ, ಥ್ಯಾಂಕ್ ಯು. ಲೈನಲ್ಲೇ ಇರಿ, ಇವಾಗ ಸದ್ಯಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಸೊ ಲೈನಲ್ಲೇ ಇರಿ ದೀಪಾ, ಮತ್ತೆ ಸಂಪರ್ಕ ಮಾಡ್ತೀನಿ.